ಈಗಾಗಲೇ ರಾಜ್ಯದಲ್ಲಿ ಪರೀಕ್ಷೆಗಳು ಶುರುವಾಗುವುದಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. SSLC ಹಾಗೂ PUC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಲ್ಲಿ ಭಯ ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಭಯದಿಂದ ಹೇಗೆ ಮುಕ್ತರಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋದರ ಕುರಿತು ಮಾತನಾಡುವುದಕ್ಕೆ ನನ್ನ ಜೊತೆಗಿದ್ದಾರೆ ಶಿಕ್ಷಣ ತಜ್ಞರೇ ಆಗಿರುವಂತಹ ರಾಜಶೇಖರ್ ಅವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗಾಗಲೇ PUC ಮತ್ತು SSLC ಮಕ್ಕಳಿಗೆ ಎಕ್ಸಾಮ್ಸ್ ಶುರು ಆಗೋದಕ್ಕೆ ಒಂದಷ್ಟು ದಿನಗಳು ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಒಂದು ಕಡೆ ಎಕ್ಸಾಮ್ಸ್ ಅಂದ ತಕ್ಷಣ ಭಯ ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಭಯವನ್ನು ಹೋಗಲಾಡಿಸೋದಕ್ಕೆ ಯಾವ ರೀತಿಯಾಗಿ ಅವರು ಪ್ರಿಪೇರ್ ಆಗಬೇಕು ಸರ್? ಮೊಟ್ಟ ಮೊದಲೇ ನಾನು ನಿಮ್ಮ ಈ TV ಚಾನಲ್ ಮೂಲಕ ಭಾಳ ಒಳ್ಳೆಯ ಚರ್ಚೆ ವಿಷಯ ತೊಗೊಂಡಿದ್ದೀರಿ ನೀವು. ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ವೀಕ್ಷಕರು ವಿದ್ಯಾರ್ಥಿಗಳಿಗೆ ನಾನು ಈ ಮುಂಬರೋ ಎಕ್ಸಾಮಿನಲ್ಲಿ ಶುಭ ಹಾರೈಸ್ತೀನಿ ನಿಮ್ಮ ಚಾನೆಲ್ ಪರವಾಗಿ, ಹಾಗೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಪರವಾಗಿ. ಇದು ನಿಜ ಮೇಡಮ್, ಇವಾಗ ಎಕ್ಸಾಮಿನೇಷನ್ ಅಂದ್ರೆ ಭಾಳ ಆತಂಕದ ವಿಷಯ. ನಾವು ಪರ್ಟಿಕ್ಯುಲರ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಮಕ್ಕಳು ಎಷ್ಟು ಮೆಂಟಲ್ ಪ್ರೆಷರ್ಗೆ ಅಗೋನಿಗೆ ಒಳಗಾಗ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಪೋಷಕರ ಪಾತ್ರ ಕೂಡ ಇದೆ. ಭಾಳಷ್ಟು ಒತ್ತಾಯ ಮಾಡ್ತೀವಿ ನಾವು. ಅಲ್ಲಿ ಮಕ್ಕಳು ಭಾಳ ಪ್ರೆಷರ್ ಆಗಿಬಿಟ್ಟು ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕೆ ಹೋದಾಗ ಬರೋ ಪ್ರಶ್ನೆಗಳು ಮರ್ತು ಬಿಡ್ತಾರೆ ಪಾಪ. ಆ್ಯಂಗ್ಸೈಟಿ, ಇನ್ನು ರಿಸಲ್ಟ್ಸ್ ಬರೋ ಟೈಮ್ಗಂತೂ ಎಷ್ಟೋ ಸೂಸೈಡ್ಗಳು, ಡಿಪ್ರೆಷನ್ಗಳು ಭಾಳ ಹೆಚ್ಚಾಗ್ತಿದೆ. ಇದು ಭಾಳ ನೋವಿನ ವಿಷಯ ಇದು. ಅಲ್ಲಿ ನನಗನ್ಸೋದು ಏನು ಅಂದರೆ, ನಮ್ಮ ಮಕ್ಕಳು ಈ ಪರೀಕ್ಷೆನ, ಯಾವುದೇ ಪರೀಕ್ಷೆ ಅಂತಿಮ ಪರೀಕ್ಷೆ ಅಲ್ಲ, ಇಡೀ ಜೀವನ ಒಂದು ಅಂತಿಮ ಪರೀಕ್ಷೆ. ಅದು ಇಡೀ ಜೀವನದಲ್ಲಿ ನಾವು ಎಲ್ಲ ಸಮಸ್ಯೆಗಳು ಎದುರಿಸ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. SSLC PUC ಇದು ಜೀವನದಲ್ಲಿ ನಮ್ಗೆ ಹಲವಾರು ಪರೀಕ್ಷೆಗಳಿರ್ತಾರೆ, ಇದು ಒಂದು ಪರೀಕ್ಷೆ ಅಷ್ಟೇ. ಇದೇ ಮಕ್ಕಳು ಇವತ್ತು 1ನೇ ತರಗತಿ 5ನೇ ತರಗತಿ ಪ್ರತಿ ತರಗತಿಯಲ್ಲಿ ಎಕ್ಸಾಮ್ ಎದುರಿಸಿದ್ದಾರೆ. ಹಾಗೆ ಇದು ಒಂದು ಪರೀಕ್ಷೆ ಅಂತ ನಾವು ಈ ಅಪ್ರೋಚಿಂದ ಹೋಗಬೇಕು ಅಂತ ನನಗನ್ಸೋದು. ಯಾವುದೇ ಭಯ ಇಲ್ದಿರ ಹೋಗಬೇಕು, ಧೈರ್ಯವಾಗಿ ಬರಿಬೇಕು. ಧೈರ್ಯವಾಗಿ ಬರೆದ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ತಾರೆ. ಸೊ ಈಗಾಗಲೇ ಪ್ರಿಪ್ರೇಷನ್ ಅನ್ನುವಂತಹದ್ದು ಮಕ್ಕಳು ಯಾವಾಗ ಎಕ್ಸಾಮ್ಸ್ ಡೇಟ್ ಬಿಟ್ಟಿರ್ತಾರೆ ಆಗ್ಲಿಂದಲೇ ಶುರು ಮಾಡ್ಕೊಂಡಿರ್ತಾರೆ. ಎಲ್ಲೋ ಒಂದಷ್ಟು ಜನ ಮಕ್ಕಳು ಭಯದಿಂದ ಹಿಂದೆಟ್ ಹಾಕ್ತಿರ್ತಾರೆ. ಸೊ ಇನ್ನೇನು ಒಂದು 20 ಡೇಸ್ ಇರುವಾಗಲೇ ಸೊ ಯಾವ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಅವ್ರು ಹೇಗೆ ಪ್ರಿಪ್ರೇಷನ್ ಆಗ್ಬೋದು, ಯಾವ ರೀತಿಯಾಗಿ ಓದನ್ನು ಅವರು ತಯಾರಿ ಮಾಡ್ಕೋಬಹುದು ಅಂತ? ಇಲ್ಲಿ ನೋಡಿ ಮೇಡಮ್, ಆಗಬೇಕಾಗಿರೋದೇನು ಅಂದರೆ, ಅದು ನಿಜ, ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಒತ್ತಡಗಳು ಬರ್ತವೆ. ಇಲ್ಲಿ ನನಗನ್ಸೋದು ಈ ಮಕ್ಕಳು ಇವತ್ತು ಮಾಡಬೇಕಾಗಿರೋದೇನು ಅಂದರೆ, ಒಂದು ಈ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಓದಿದ್ದೀನಿ, ಕಲ್ತಿದ್ದೀನಿ, ನನಗೇನು ಗೊತ್ತಿದೆ ಅದನ್ನು ಒಂದು ಸಲ ತರೋ ಆಗಬೇಕು. ನನಗೆ ಗೊತ್ತಿರೋದ್ರ ಬಗ್ಗೆ ತರೋ ಹೋಗ್ತೀನಿ ನಾನು. ಇನ್ನು ಉಳಿದಂತೆ ನನಗೇನು ಗೊತ್ತಿಲ್ಲ ಅದನ್ನು ನಾನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದ್ರ ಬಗ್ಗೆ ಡೌಟ್ ಇದೆ ಅಲ್ಲಿ ಭಾಳ ಮುಖ್ಯ ಅಂದರೆ, ಇವತ್ತು ಬಹುತೇಕ ಏನಾಗಿದೆ, ನಮ್ಮ ಪರೀಕ್ಷೆಗಳು ಎಲ್ಲವೂ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನೋಡಿ, ಶಿಕ್ಷಣ ಅನ್ನೋದು ಇರಬೇಕಾಗಿರೋದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಅಲ್ಲ. ನನಗೆ ಜ್ಞಾನ ಪಡೆಯೋಕ್ಕೆ ಶಿಕ್ಷಣ ಬೇಕು, ನನ್ನ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋಕ್ಕೆ ಶಿಕ್ಷಣ ಬೇಕು. ಆದರೂ ಅನಿವಾರ್ಯ ಹಿಂಗಾಗ್ಬಿಟ್ಟಿದೆ. ಇವಾಗ ಈ ಪ್ರಶ್ನೆ ಎದುರಿಸಲೇಬೇಕು ನಾವು. ಅಲ್ಲಿ ನನಗನ್ಸೋದೇನು ಅಂದರೆ, ಇವತ್ತು ಮಕ್ಕಳು 10th ಸ್ಟ್ಯಾಂಡರ್ಡು PUC ಸ್ಟೂಡೆಂಟ್ಸು ಮಾಡಬೇಕಾಗಿರೋದು ಈ ಹಳೆಯದೊಂದಷ್ಟು ಕ್ವಶನ್ ಪೇಪರ್ಗಳು, ಆ ಪ್ಯಾಟ್ರನ್ಗಳನ್ನ ನೋಡಿಕೊಂಡು ಯಾವ ಥರ ಬರ್ತದೆ ಅಲ್ಲಿ, ಮೇ ಬಿ ಅವರು ಟೀಚರ್ಸು ಅಥವಾ ಅವರು ಪೋಷಕರಿರ್ಬೋದು ಅಥವಾ ಅಣ್ಣನೋ ಅಕ್ಕನೋ ಅವ್ರ ಸಹಾಯ ತೊಗೊಂಡು ರಫ್ಲಿ ಒಂದು 8-10 ವರ್ಷದ ಕ್ವಶನ್ ಪೇಪರೆಲ್ಲ ತಿರುವಾಕಿದ್ರೆ ಒಂದು ಐಡಿಯಾ ಸಿಗ್ತದೆ ಯಾವ ಥರ ಪ್ಯಾಟ್ರನಲ್ಲಿ ಬರ್ತದೆ ಅಂತ. ಅಲ್ಲಿ ನನಗೇನು ಗೊತ್ತಿದೆ ಅದ್ರ ಬಗ್ಗೆ ನಾನು ತರೋ ಆಗಬೇಕು ಫಸ್ಟು. ಅದು ನಮಗೆ ನನಗೆ ಟೆನ್ಷನ್ ಆಗೋಲ್ಲ. ಈ ನನಗೆ ಗೊತ್ತಿಲ್ಲದೆ ಇರೋದನ್ನ ಅಟೆಂಡ್ ಮಾಡ್ತಾ ಹೋದರೆ ಪ್ರೆಷರ್ ಆಗೋಕ್ಕೆ ಶುರು ಆಗುತ್ತೆ. ಇದು ತರೋ ಹೋಗ್ಬಿಟ್ಟು ಏನು ಗೊತ್ತಿಲ್ಲ ಅದನ್ನು ಕಲ್ತ್ಕೊಂಡು ಅದ್ರ ಬಗ್ಗೆ ನಾನು ತರೋ ಹೋಗ್ತೀನಿ. ಆವಾಗ ಖಂಡಿತ ನೋಡಿ, ಈಗ ನನಗೆ 100%ಅಲ್ಲಿ 60% ತರೋ ಇದ್ದೀನಿ, ಉಳಿದು 40% ಇಲ್ಲ. ಈ ಪ್ರೊಸೆಸರ್ ಇನ್ನೂ 20-30% ತರೋ ಆಗ್ಬೋದು ನಾನು. ಅಥವಾ ನನಗೆ 80% ತರೋ ಇದ್ದೀನಿ, 20% ಇಲ್ಲ. ಈ ಪ್ರೊಸೆಸಲ್ಲಿ ಹಿಂಗೆ ಮಾಡಬೇಕು. ಈವನ್ ಆ್ಯಾವ್ರೇಜ್ ಸ್ಟೂಡೆಂಟ್ ಕೂಡ ನನಗೆ 30% ಬರುತ್ತೆ, 70% ಬರೋಲ್ಲ. ಅಂಥ ಹುಡುಗರು ಭಾಳ ಟೆನ್ಷನ್ಗೊಳಗಾಗ್ತಾರೆ. ಸೊ ಅವ್ರಿಗೂ ಕೂಡ ನಾನು ಹೇಳೋದು, ಚಿಂತೆ ಮಾಡಬೇಡಿ, ಈಗಿರೋದು ನೀವು ನೋಡಿದ್ರೆ ಗೊತ್ತಾಗ್ತದೆ, ಅದು ಇದಕ್ಕೆ ನಾನು ತರೋ ಹೋಗ್ತೀನಿ.
ಸರ್ ಈಗಾಗಲೇ ಏನು ಅಂತಂದರೆ ಒಂದಷ್ಟು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಿರ್ತಾರೆ ಬೆಳಗಿನ ಜಾವದಲ್ಲಿ ಓದಿದ್ರೆ ಮೈಂಡ್ಗೆ ಏನೇ ಓದಿದ್ರು ಕೂಡ ಅದು ತಲೆಗೆ ಹತ್ತತ್ತೆ ಅಂತ ಹೇಳಿ. ಇನ್ನೊಂದಷ್ಟು ಶಿಕ್ಷಕರು ಹೇಳ್ತಾರೆ ಸಂಜೆಯ ಮೇಲೆ ಅಥವಾ ರಾತ್ರಿ ಸಮಯದಲ್ಲಿ ಓದಿದ್ರೆ ಅದು ತಲೆಗೆ ಹತ್ತತ್ತೆ ಅಂತ ಹೇಳಿ. ಬಟ್ ವಿದ್ಯಾರ್ಥಿಗಳು ಯಾವುದನ್ನು ಫಾಲೋ ಮಾಡಬೇಕು ಸರ್? ಈಗ ಬೆಳಗಿನ ಜಾವ ಓದಿದ್ರೆ ಒಳ್ಳೆಯದು ಉತ್ತಮನ, ಅಥವಾ ಸಂಜೆ ಮೇಲೆ ಓದಿದ್ರೆ ಉತ್ತಮ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಜನರಿಗೆ ಬೆಳಗಿನ ಜಾವದಲ್ಲಿ ತಲೆನೋವು ಅನ್ನೋದು ಒಂದು ಶುರುವಾಗುತ್ತೆ ಬೇಗ ಎದ್ಬಿಟ್ರಿ ಅಂತ ಹೇಳಿ. ಸೊ ಇದನ್ನು ಟೋಟಲ್ ನೋಡೋದಾದರೆ ಮಕ್ಕಳು ಯಾವುದನ್ನು ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಸರ್? ನೋಡಿ, ನನಗನ್ಸೋದು, ನನ್ನ ಅನುಭವದಲ್ಲಿ ನೀವು ನಾನು ಕೇಳಿದ್ರೆ ಅರ್ಲಿ ಮಾರ್ನಿಂಗ್ ಓದೋದು ಬೆಸ್ಟು. ಯಾಕಂದರೆ ಈಗ ರಾತ್ರಿ ಆದ ತಕ್ಷಣ ನಾವು ಫುಲ್ ಟಯರ್ಡ್ ಆಗಿರ್ತೀವಿ, ಸುಸ್ತಾಗ್ಬಿಟ್ಟಿರ್ತೀವಿ. ಇವನ್ ಸಣ್ಣ ಸ್ಟೂಡೆಂಟ್ಸು ಕೂಡ 10th PUC ಮಾಡೋ ಹುಡುಗರು ಕೂಡ ಟಯರ್ಡ್ ಆಗಿರ್ತಾರೆ. ಸೊ ಆದ್ದರಿಂದ ನೈಟ್ಗಿಂತ ಬೆಳಗ್ಗೆ ಉತ್ತಮ. ಅಲ್ಲಿ ನಂದೊಂದು ಸಲಹೆ ಅಂದರೆ, ಈ ಎಕ್ಸಾಮಿನೇಷನ್ ಪೀರಿಯಡಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಸಲಹೆ, ಮೊಬೈಲ್ನ ಪಕ್ಕಕ್ಕೆ ಇಟ್ಬಿಡಿ. ನಂಗೆ ಗೊತ್ತು ಮೊಬೈಲು ಎಲ್ಲರೂ ನೋಡ್ತಾರೆ, ನೋಡಬೇಕು, ಆಟ ಆಡಬೇಕು, ಎಲ್ಲ ಮಾಡಿರಿ. ಅದನ್ನು ನೀವು ಕಡಿಮೆ ಮಾಡಿ, ಪೂರ್ತಿ ಬಿಟ್ಬಿಡಿ ಅಂತ ಹೇಳಲ್ಲ, ಕಡಿಮೆ ಮಾಡಿ. ಪೂರ್ತಿ ಬಿಡೋಕ್ಕಾರೆ ಭಾಳ ಉತ್ತಮ. ಅಲ್ಲಿ ರಾತ್ರಿ ಬೇಗನೆ ಮಲಗಿ ಅರ್ಲಿ ಮಾರ್ನಿಂಗ್ ಬೇಗನೆ ಇದ್ದರೆ, ಇಂಗ್ಲೀಷಲ್ಲಿ ಒಂದು ನಾಣ್ಣುಡಿನೇ ಇದೆ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ ವೆಲ್ತಿ ಆ್ಯಂಡ್ ವೈಸ್ ಅಂತಿದೆ. ಭಾಳ ಕರೆಕ್ಟ್ ಇದೆ ಅದು. ಸೊ ಅದರಿಂದ ಬೇಗನೆ ಮಲಗಿದ್ರೆ ಆವಾಗ ತಲೆನೋವೆಲ್ಲ ಬರೋದಿಲ್ಲ, ಬೇಗನೆ ಹೇಳ್ಬೋದು. ಫ್ರೆಶ್ ಮೈಂಡಲ್ಲಿ ಓದಿದಾಗ ಫ್ರೆಶ್ ಆಗಿರ್ತೀವಿ. ಇದು ಉತ್ತಮ ಅನ್ಸುತ್ತೆ ಅದು.